ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಟಿವಿಗಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ನೋಡಬಹುದು. ಆರಂಭದಲ್ಲಿ ರೋಹಿಣಿ ಪ್ರಮೀಳನ ಮನೆ ಕರ್ಕೊಬಂದು, ಅಲ್ಲ ಅಮ್ಮ ಪ್ರತಿ ತಿಂಗಳು ದುಡ್ಡು ಕಳಿಸ್ತೀನಲ್ಲಮ್ಮ, ಹಣ್ಣು ಹಂಪಲು ತರಕಾರಿ ಎಲ್ಲ ತೊಗೊಂಡು ತಿನ್ಬಂದ್ಬಿಟ್ಟು ಏನಮ್ಮ ಆರೋಗ್ಯ ಈಗ ಹಾಳು ಮಾಡ್ಕೊಂಡಿದೀಯಾ ಅಂದಾಗ ಪ್ರಮೀಳ ಹಾಗೇನೂ ಇಲ್ಲ ಕಣಮ್ಮ, ನಾನು ಎಲ್ಲನೂ ತಿಂತಾನೆ ಇದ್ದೀನಿ ಅಂದಾಗ ರೋಹಿಣಿ ಸುಮ್ಮನೆ ಏನೇನೋ ಹೇಳ್ಬೇಡ ಕಣಮ್ಮ, ನನಗೆ ಗೊತ್ತು ನಿನ್ನ ಗಮನ ಎಲ್ಲ ಬರೀ ಕ್ರಿಶ್ ಬಗ್ಗೆನೇ ಇರುತ್ತೆ, ನಿನ್ನ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕಲ್ವಾ, ನಿದ್ದೆ ಮಾಡೋಕ್ಕೆ ಆಗದೆ ಇರೋವಷ್ಟು ಯೋಚನೆ ಏನಮ್ಮ ನಿನಗೆ ಅಂದಾಗ ಪ್ರಮೀಳ ನಿನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟರೆ ಏನಮ್ಮ ಇದೆ ಚಿಂತೆ ಅಂದಾಗ ರೋಹಿಣಿ ನನಗೇನಮ್ಮ ಆಗಿದೆ, ತುಂಬ ಚೆನ್ನಾಗಿದ್ದೀನಿ ಅಂದಾಗ ಪ್ರಮೀಳ ನೀನು ಖುಷಿಯಾಗಿದ್ದರೆ ನನಗೆ ಸಂತೋಷನೇ, ಆದರೆ ಎಷ್ಟು ದಿನವರೆಗೂ ಇರುತ್ತೆ, ಸತ್ಯ ಹೊರಗೆ ಬರೋವರೆಗೂ ಮಾತ್ರನೇ, ನೀನು ಮುಂದಿನ ಭವಿಷ್ಯ ಹೇಗಿರುತ್ತೆ ಅನ್ನೋ ಮಾತ್ರ ಅಲ್ಲ ಕಲ್ಯಾಣಿ ನನಗೂ ಇದೆ ಅಂದಾಗ ರೋಹಿಣಿ ನನ್ನ ಬಗ್ಗೆ ಯೋಚನೆ ಮಾಡಿ ನಿನ್ನ ಆರೋಗ್ಯ ಹಾಳು ಮಾಡಿಕೊಂಡ್ರೆ ಹೇಗಮ್ಮ, ಮೊದಲೇ ಅಲ್ಲಿ 108 ಸಮಸ್ಯೆಗಳಿವೆ, ಕಾಫಿ ಮಾಡ್ಕೊ ಬರ್ತೀನಿ ಮಲ್ಕೋ ಅಂತ ಹೇಳಿ ಹೋಗ್ತಾಳೆ. ಇಲ್ಲಿ ಮನೋಜ್ ಸಿನಿಮಾ ಟಿಕೆಟ್ಗೆ ಬುಕ್ ಮಾಡ್ತಾ ಇರ್ತಾನೆ. ಆಗ ಜೊತೆಗಿರೋನು ಬಂದು ನೀವು ಕೆಲಸಕ್ಕೆ ಸೇರಿರೋದು ಟೈಮ್ ಪಾಸ್ ಮಾಡೋದಕ್ಕೆ ಅಂದಾಗ ಮನೋಜ್ ಏನ್ರಿ ನಿಮ್ಮ ಮಾತಿನ ಅರ್ಥ ಅಂದಾಗ ಆಗಲೇ ಒಂದು ಕಪ್ಪಲ್ ಕಾರ್ ನೋಡೋಕ್ಕೆ ಅಂತ ಬಂದಿದ್ರು, ಅವ್ರನ್ನ ಅಟೆಂಡ್ ಮಾಡಿದೆ, ನಿಮ್ಮ ಪಾಡಿಗೆ ನೀವು ಮೊಬೈಲ್ ನೋಡ್ತಾ ಇದ್ರಿ, ಬಿಹೇವಿಯರ್ನ ನೋಡಿ ಹೊರಟೋದ್ರು ಅಂದಾಗ ಮನೋಜ್ ಯಾರು ಅವರ ಡೈಲಿ ಶೋರೂಮ್ಗೆ ಬಂದು ಕಾರ್ ನೋಡಿಕೊಂಡು ಹೋಗ್ತಾರೆ ಅಂಥವರೆಲ್ಲ ಕಾರ್ ಬುಕ್ಕಿಂಗ್ ಮಾಡೋ ಸೀನೇ ಇಲ್ಲ ಬಿಡಿ, ಈಗ ನೋಡಿ ಯಾರು ಹೇಗೆ ಅಂತ ಡಿಸೈಡ್ ಮಾಡೋಕ್ಕೆ ಆಗಲ್ಲ, ಅವರು ತಗೋತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ಕಾರ್ ಬಗ್ಗೆ ಹೇಳೋದು ನಮ್ಮ ಕರ್ತವ್ಯ, ಅದಕ್ಕೆ ತಾನೇ ನಮ್ಮ ಓನರ್ ನಮಗೆ ಸಂಬಳ ಕೊಡೋದು. ಆಗ ಮನೋಜ್ ಅಂಥವ್ರ ಹತ್ರ ಎಲ್ಲ ಮಾತಾಡೋದು ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ, ನೋಡಿ ಒಳ್ಳೆ ಆರ್ಡರ್ ಬುಕ್ ಮಾಡಿ ತೋರಿಸ್ತೀನಿ ನೋಡ್ತೀರಾ ಅಂದಾಗ ಯಾರು ನೀವು ಆ ಕೆಲಸಕ್ಕೆ ಸೇರಿ 1 ಮಂತ್ ಆಯಿತು, ಒಂದು ಕಾರು ಸೇಲ್ ಆಗಿಲ್ಲ, ಅದೇ ನಿಮ್ಮ ಮಾತಿಗೆ ಮಾತ್ರ ಒಂಚೂರು ಬ್ರೇಕ್ ಇಲ್ಲ ಅಂದಾಗ ಮನೋಜ್ಗೆ ಕಸ್ಟಮರ್ ಬರ್ತಾರೆ. ಆಗ ಮನೋಜ್ ಕಾರ್ ಬಗ್ಗೆ ಎಕ್ಸ್ಪ್ಲೇನ್ ಕೊಡ್ತಿರ್ತಾರೆ. ಮನೆಗೆ ಸೂರ್ಯ ಬಂದು ಅಡುಗೆ ಮನೆಗೆ ಬಂದು ಪಾತ್ರೆ ಎಲ್ಲ ನೋಡಿ ಇದೇನಿದು ಅಡುಗೆ ಮಾಡಿದವರೋ ಇಲ್ವಾ, ಪಾತ್ರೆ ಎಲ್ಲ ವಾಟರ್ ಸರ್ವಿಸ್ ಆದೋಗೆ ಕಾಣಿಸ್ತಿದೆ, ಎಲ್ಲ ಬೇರೆ ಸಿಕ್ಕಾಬಟ್ಟೆ ಹಸಿತಾ ಇದೆ, ಎಲ್ಲ ಹೋಗ್ಬಿಟ್ಟವ್ರೆ ಅಂತ ಹೇಳಿ ಈಚೆ ಬಂದು ನೋಡಿದಾಗ ಶಾಂತಿ ಮಲಗಿರ್ತಾಳೆ. ಓ ಲೇಡಿ ಕುಂಭಕರ್ಣಿ ಅಂತ ಅನ್ಕೋತಿರ್ತಾನೆ. ರವಿ ಶ್ರುತಿ ಅವ್ರ ಮನೆ ಹತ್ರ ಬಂದಾಗ ಶ್ರುತಿ ಆಚೆ ಹೋಗ್ತಿರ್ತಾಳೆ. ಆಗ ರವಿ ಶ್ರುತಿ ನಿಂತ್ಕೋ ಶ್ರುತಿ ಅಂದಾಗ ಶ್ರುತಿ ಯಾರು ನೀವು ಶ್ರುತಿ ಅನ್ಕೊಂಡು ಬರ್ತಾನೆ ಇದ್ದೀರಲ್ಲ ಅಂದಾಗ ರವಿ ಯಾಕೆ ಶ್ರುತಿ ಈಗ ಮಾತಾಡ್ತಿದೀಯಾ, ನಾನು ಗೊತ್ತಿಲ್ವಾ ಅದು ನನ್ನ ಮೊಬೈಲ್ ಅಂದಾಗ ಶ್ರುತಿ ಓ ಈಗಲೂ ಮೊಬೈಲ್ಗೋಸ್ಕರ ಬಂದಿರೋದಾ, ಯಾಕೆ ಈಗ ನೆಡ್ಕೋತಿದೀಯಾ, ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ, ಮೆಸೇಜ್ ಮಾಡಿದ್ರೆ ನೋಡೋದೇ ಇಲ್ಲ, ಯಾಕೆ ನನ್ನ ಅವಾಯ್ಡ್ ಮಾಡ್ತಿದೀಯಾ ರವಿ, ಅವಾಯ್ಡ್ ಮಾಡೋ ಅಂತ ತಪ್ಪು ನಾನೇನು ಮಾಡಿದ್ದೀನಿ ಅಂದಾಗ ರವಿ ಬಿಸಿ ಇದೆ ಶ್ರುತಿ ಕಸ್ಟಮರು ಜಾಸ್ತಿ ಇದ್ರು ಅಂದಾಗ ಶ್ರುತಿ ಸುಳ್ಳು ಹೇಳ್ಬೇಡ ರವಿ, ನನಗೆ ಸುಳ್ಳು ಹೇಳೋಳ್ಕೊಂಡ್ರೆ ಆಗಲ್ಲ, ಏನೇ ಇದ್ರು ಓಪನ್ ಆಗಿ ಹೇಳು, ಇಷ್ಟು ದಿನ ನಾನು ಕಾಲ್ ಮಾಡದೆ ಇದ್ರು ನೀನೇ ಕಾಲ್ ಮಾಡಿ ಏನು ಮಾಡ್ತಿದ್ದೀಯಾ ಏನು ತಿಂತಿದೀಯಾ ಅಂತ ಹೇಳಿ ಕೇಳ್ತಿದ್ದೆ, ಈಗ ನಾನು ಫೋನ್ ಮಾಡಿದ್ರು ರಿಸೀವೇ ಮಾಡ್ತಿಲ್ಲ, ಏನಾಗಿದೆ ನಿನಗೆ ಅಂದಾಗ ಹಾಗೇನು ಇಲ್ಲ ಶ್ರುತಿ ನನ್ನ ಫೋನು ಅಂದಾಗ ಶ್ರುತಿ ಫೋನ್ ತೆಗೆದು ಇದೇ ಅಲ್ವಾ ಬೇಕಾಗಿರೋದು ತಗೊಂಡು ಹೊರಡು ಅಂದಾಗ ರವಿ ಹಾಗೆಲ್ಲ ಹೇಳಲ್ಲ, ನಾನು ಸುತ್ತಿ ಬಳಸಿ ಮಾತಾಡಲ್ಲ, ನಿಮ್ಮ ತಂದೆ ಅಂದಾಗ ಶ್ರುತಿ ಇರು, ನಿಮ್ಮ ತಂದೆಗೂ ನಮ್ಮ ತಂದೆಗೂ ಮನಸ್ತಾಪ ಇದೆ ಅಷ್ಟೇ ಅಲ್ವಾ, ಅದು ನಮ್ಮ ಅಪ್ಪನೂ ಹೇಳಿದ್ದಾರೆ ಅಂದಾಗ ರವಿ ನನ್ನ ಜೊತೆ ಮಾತಾಡಬಾರ್ದು ಅಂತಲೂ ಹೇಳಿರ್ಬೇಕಲ್ವಾ ಅಂದಾಗ ಶ್ರುತಿ ಇಷ್ಟ ಇಲ್ಲ ಅಂದರೆ ನಾನೇನು ಮಾಡಲಿ, ನಾನು ನಿನ್ನ ಜೊತೆ ಮಾತಾಡ್ತಿರೋದು ನನಗೆ ಇಷ್ಟ ಅಂತ, ನನಗೆ ನಿನ್ನ ಜೊತೆ ಸಮಸ್ಯೆ ಇದ್ದರೆ ಹೇಳು, ಆದರೆ ಅಪ್ಪಂದಿರ ಸಮಸ್ಯೆ ಎಲ್ಲ ತರಬೇಡ, ಅವಾಯ್ಡ್ ಮಾಡ್ತಿದೀಯಾ, ನಾನು ನಿನಗೆ 100 ಕಾಲ್ ಮಾಡಿದ್ದೀನಿ, ಇದು ನನಗೆ ಅವಮಾನ ಮಾಡ್ದಂಗೆ, ಅದು ನಿನಗೆ ಗೊತ್ತಾಗ್ತಿಲ್ವಾ, ನಿನ್ನೆಯಿಂದ ನಾನು ಏನು ತಿಂದಿಲ್ಲ ಅಂದಾಗ ರವಿ ಐ ಆಮ್ ಸಾರಿ ಬಾ ಊಟ ಮಾಡೋಣ ಅಂದಾಗ ಶ್ರುತಿ ಈಗಲಾದರೂ ನನ್ನ ಜೊತೆ ಬರ್ತೀಯೋ ಫೋನ್ ಸಿಕ್ತು ಅಂತ ಹೊರಡ್ತೀಯೋ ಅಂದಾಗ ರವಿ ಸರಿ ನಮ್ಮ ಬರ್ತೀನಿ ಬಾ ಊಟ ಮಾಡುವಂತೆ ಅಂತ ಹೇಳಿ ಬೈಕಲ್ಲಿ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ರೋಹಿಣಿ ಪ್ರಮೀಳಾಗೆ ಅಮ್ಮ ನಾನು ಪದೇ ಪದೇ ಬರೋಕ್ಕೆ ಆಗಲ್ಲಮ್ಮ, ಎಲ್ಲ ಕೆಲಸ ಮಾಡಿ ಸುಸ್ತು ಮಾಡ್ಕೋಬೇಡ, ಬೇಕಿದ್ರೆ ಯಾರನ್ನಾದ್ರೂ ಕೆಲಸಕ್ಕೆ ಇಟ್ಕೊ ಅಂದಾಗ ಪ್ರಮೀಳ ನನ್ನ ಬಗ್ಗೆ ಅಲ್ಲ ಕ್ರಿಶ್ ಬಗ್ಗೆನೇ ಚಿಂತೆ, ಈ ಕ್ರಿಶ್ ಬಗ್ಗೆ ಯಾವಾಗ ಹೇಳ್ತೀಯ, ನಿನಗೆ ಮಗು ಇರೋದು ಹೇಳ್ತೀಯೋ ಇಲ್ವೋ ಅಂದಾಗ ರೋಹಿಣಿ ನನಗೆ ಗೊತ್ತು ಯಾವಾಗ ಸತ್ಯ ಹೇಳಬೇಕು ಅಂತ ಹೇಳಿ ಕ್ರಿಶ್ನ ಕರೆದಿ ಹೊರಗಡೆ ಎಲ್ಲ ನನ್ನ ಅತ್ತೆ ಅಂತ ಕರಿಬಾರ್ದು, ಇಲ್ಲಿ ಮಾತ್ರ ಅತ್ತೆ ಅಂತ ಕರಿಬೇಕು, ಎಲ್ಲ ಅತ್ತೆ ಅಂತ ಕರಿಬಾರ್ದು, ನೀನೇನಾದರೂ ಕರೆದ್ರೆ ನಾನು ಇಲ್ಲಿಗೆ ಬರೋದು ಇಲ್ಲ, ನಿನ್ನ ನೋಡೋದು ಇಲ್ಲ, ಮಾತಾಡೋದು ಇಲ್ಲ, ಹೋಗಿ ಆಟ ಆಡ್ಕೊ ಅಂತಾಳೆ. ಆಗ ಪ್ರಮೀಳ ಕಲ್ಯಾಣಿ ಅವನು ನಿನ್ನ ಮಗ ಕಲ್ಯಾಣಿ ಅಮ್ಮ ಅಂತ ಕರಿಬೇಡ ಅಂದೆ, ಆದರೆ ಈಗ ಅತ್ತೆ ಅಂತಲೂ ಕರಿಬೇಡ ಅಂತಿದೆಯಲ್ಲೇ ಅಂದಾಗ ರೋಹಿಣಿ ಅವನು ನನ್ನ ಮಗ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ಪದೇ ಹೇಳಿ ನನಗೆ ನೆನಪು ಮಾಡಬೇಕಾಗಿಲ್ಲ, ಅವನು ಆ ಮನೇಲಿ ಕೃಷ್ಣನ ಅತ್ತೆ ಅಂತ ಕರೆದಾಗ ಸತ್ಯಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು ಅಂತ ಎಷ್ಟು ಎದುರು ಬಿಟ್ಟಿದೆ ಗೊತ್ತಾ, ನಿನಗೆ ಅಲ್ಲಿ ಟೆನ್ಷನು ಗೊತ್ತಾಗಲ್ಲ, ಆ ಮನೇಲಿ ದಿನಕ್ಕೊಂದು ಗಲಾಟೆ, ಆ ಮನೇಲಿ ಸೂರ್ಯ ಅಂತ ಮಹಾನ್ ಭಾವ ಇದ್ದಾನೆ, ನನಗೆ ಇರಿಟೇಟ್ ಮಾಡೋದೇ ಅವನ ಕೆಲಸ, ನೋಡಿ ಇದನ್ನು ಕ್ರಿಶ್ಗೆ ಮಾತ್ರ ಅಲ್ಲ ನಿನಗೂ ಹೇಳ್ತಾ ಇದ್ದೀನಿ, ಆ ಸೂರ್ಯನ ಹತ್ರ ಆಗಲಿ ಮೀನನ ಹತ್ರ ಆಗಲಿ ಮಾತಾಡಬೇಡ, ಅವರಿಬ್ಬರು ಒಳ್ಳೆಯವರಲ್ಲ, ಅದರಲ್ಲೂ ಆ ಸೂರ್ಯ ತುಂಬ ಡೇಂಜರ್ ವ್ಯಕ್ತಿ, ಆಷಾಢದಲ್ಲಿ ಅವ್ರ ಹೆಂಡತಿ ಅವ್ರ ಮನೆಗೆ ಹೋಗಿದ್ದಕ್ಕೆ ನಾನು ಮನೋಜ್ ಜೊತೆ ಯಾಕೆ ಇರಬೇಕು ಅಂತ ಹೇಳಿ ಅತ್ತೆನೇ ದೂರ ಮಾಡೋ ಹಾಗೆ ಮಾಡಿಲಿ ಇರೋಕ್ಕೆ ಆಗ್ತಿಲ್ಲಮ್ಮ, ನಮ್ಮ ಅತ್ತೆ ತುಂಬ ಒಳ್ಳೆಯವರು, ಅವರು ದುಡ್ಡು ಕೊಟ್ಟಿರೋದ್ರಿಂದ ನಾನು ಪಾರ್ಲರ್ ಮಾಡಿರೋದು, ಅವ್ರು ನನ್ನ ತಾಯಿ ಥರ ನೋಡ್ತಾ ಇದ್ದೀನಿ, ಅದಕ್ಕೆ ನಾನು ಆ ಮನೆ ಬಿಟ್ಟು ಯಾವತ್ತೂ ಹೋಗಲ್ಲ, ನನಗೆ ತುಂಬ ಸಮಸ್ಯೆ ಅಮ್ಮ, ನನ್ನ ಸಮಸ್ಯೆನ ನಾನು ನೋಡ್ಕೋತೀನಿ, ನೀನು ಮಲ್ಕೋ, ನಾನು ರಾತ್ರಿಗೂ
ಅಡುಗೆ ಮಾಡಿಟ್ಟು ಹೋಗ್ತೀನಿ ಅಂತಾಳೆ. ಸೂರ್ಯ ರಂಗನಾಥ್ಗೆ ಫೋನ್ ಮಾಡಿ ಎಲ್ಲಿದೀಯಪ್ಪ, ನೀನು ಊಟ ಮಾಡಿದ್ಯಾ, ಪಾತ್ರೆ ಎಲ್ಲ ಖಾಲಿಯಪ್ಪ, ಏನೂ ಇಲ್ಲ ಅಂದಾಗ ರಂಗನಾಥ್ ನಾನು ಇಲ್ಲೇ ಆಫೀಸ್ ಕ್ಯಾಂಟೀನಲ್ಲೇ ತಿಂದೆ. ಶಾಂತಿ ಏನು ಮಾಡ್ತಿದ್ದಾಳೆ ಅಂತ ಕೇಳಿದಾಗ ಸೂರ್ಯ ನಿದ್ದೆ ಮಾಡ್ತಿದ್ದಾರೆ ಅಂದಾಗ ರಂಗನಾಥ್ ಮೀನೂ ಇಲ್ಲ, ಅವಳು ನಿದ್ದೆ ಮಾಡ್ತಿದ್ದಾಳೆ ನೋಡಪ್ಪ, ಅಲ್ಲೇ ಹೊರಗಡೆ ಏನಾದರೂ ತಿನ್ಕೊ ಅಂದಾಗ ಸೂರ್ಯ ಸರಿಯಪ್ಪ ಅಂತ ಹೇಳಿ ಫೋನ ಇಡ್ತಾನೆ. ವಿನ ಪಾರ್ಕ್ ಹತ್ರ ಬೈಕ್ ನಿಲ್ಸು ಅಂತ ಹೇಳಿ ನಿನ್ನ ಜೊತೆ ಮಾತಾಡಬೇಕು ಅಂತಾಳೆ. ಆಗ ರವಿ ಸರಿ ಹೇಳು ಏನು ವಿಷಯ ಅಂದಾಗ ಶ್ರುತಿ ಯಾಕೆ ನನ್ನ ಜೊತೆ ಈಗ ಮಾತಾಡ್ತಿದೀಯಾ ರವಿ ಅಂದಾಗ ರವಿ ಹೇಳಿದ್ನಲ್ಲ ಶ್ರುತಿ ನಮ್ಮ ಫ್ಯಾಮಿಲಿ ಮ್ಯಾಟರ್ ಏನಿದೆ ಅಂತ ಅಂದಾಗ ಶ್ರುತಿ ಸೊ ನಿಮ್ಮ ಅಪ್ಪ ಅಮ್ಮ ನನ್ನ ಜೊತೆ ಮಾತಾಡಬೇಡ ಅಂದರೆ ಮಾತಾಡೋದನ್ನೇ ಬಿಟ್ಬಿಡ್ತೀಯಾ, ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಹುಡುಗ ಇದ್ದಿದ್ರೆ ಹೀಗೆ ಮಾತಾಡ್ತಿದ್ಯಾ, ಮಾತು ಕೇಳು ರವಿ, ನೀನು ನನ್ನ ಬರೀ ಫ್ರೆಂಡಾಗಿ ನೋಡ್ತಿದ್ದೀಯಾ ಅಂದಾಗ ರವಿ ಇನ್ನೇನು ಅಂದಾಗ ಶ್ರುತಿ ಇದನ್ನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಾನು ಫೀಲ್ ಮಾಡ್ತಾ ಇದ್ದೀನಿ, ನೀನಂತೂ ಹೇಳಲ್ಲ, ನಾನು ಹೇಳ್ತೀನಿ ಅಂದಾಗ ರವಿ ಶ್ರುತಿ ಪ್ಲೀಸ್ ನನಗೆ ರೆಸ್ಟೋರೆಂಟ್ಗೆ ಟೈಮ್ ಆಗಿದೆ, ನೀನು ಮನೆಗೆ ಹೋಗು, ಆಟೋ ಬುಕ್ ಮಾಡ್ತೀನಿ ಅಂದಾಗ ಯಾಕೆ ರವಿ ಟಾಪಿಕ್ನ ಚೇಂಜ್ ಮಾಡ್ತಿದ್ದೀಯಾ, ನಾನು ಏನು ಹೇಳ್ಬಿಡ್ತೀನಿ ಅಂತ ಭಯನೇ ನಿನಗೆ, ನನಗೆ ಏನು ಕನ್ಫ್ಯೂಷನ್ ಇಲ್ಲ, ನಾನು ಮಾತಾಡೋಕೆ ಬಿಡು ರವಿ, ನನಗೆ ಫ್ರೆಂಡ್ಸ್ ಅಂತ ಯಾರೂ ಇರಲಿಲ್ಲ, ಇಷ್ಟು ದಿನ ಕೆಲಸದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೆ, ಇದಕ್ಕಿಂತ ಮುಂಚೆ ನನಗೆ ಯಾವುದೇ ರಿಲೇಷನ್ಶಿಪ್ ಇರಲಿಲ್ಲ ಅಂದಾಗ ರವಿ ನೀನು ಏನು ಮಾತಾಡ್ತಿದ್ದೀಯಾ ಬಾ ಹೊರಡು ಅಂದಾಗ ಶ್ರುತಿ ಶಟಾಪ್ ರವಿ, ನಾನು ಹೇಳೋದನ್ನ ನೀನು ಕೇಳಿಸ್ಕೋಬೇಕು ಅಷ್ಟೇ, ನಾನು ನಿನ್ನ ಜೊತೆ ಸ್ವಲ್ಪ ದಿನ ಓಡಾಡಿರ್ಬೋದು, ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ, ನಾನು ತುಂಬ ಒಂಟಿಯಾಗಿದ್ದೆ ರವಿ, ನಿನ್ನ ಮೀಟ್ ಮಾಡೋವರೆಗೂ, ನಿನ್ನ ಮೀಟ್ ಆದಮೇಲೆ ನನ್ನ ಲೈಫು ಕಲರ್ಫುಲ್ ಆಗಿ ಅನ್ನಿಸ್ತಾ ಇದೆ.